ಹುಷಾರು. ನಡೆಯುವಾಗ ಎಡಬೋದು ಸಹಜ ಅಲ್ವಾ ಅವರ ಜೀವನ ನಮ್ಗೆ ಹೇಳ್ಕೊಡೋ ಪಾಠನೂ ಅದೇ ತಾನೆ. ಒಂದ್ಸಲಿ ಎಡವಿದ್ರೆ ಮತ್ತೆ ಸರಿಯಾಗಿ ನಡಿಬೇಕಷ್ಟೆ. ಇನ್ನೇನು ತಲೆ ಕೆಡ್ಸ್ಕೊಬೇಡ, ನನಗೇನಾಗಲ್ಲ. ಬರಲಾ? ಅಣ್ಣ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಕೆಲ್ಸಕ್ಕೆ ಟೈಮ್ ಆಯಿತು, ಸಂಜೆ ಬಂದು ಮಾತಾಡಲ್ಲ ನಿನ್ನ ಹತ್ರ? ಇಲ್ಲ ಅಣ್ಣ, ಇದು ನನ್ನ ಜೀವನದ ಪ್ರಶ್ನೆ. ನನಗೋಸ್ಕರ 5 ನಿಮಿಷ ಟೈಮ್ ಕೊಡು. ನೀನು ಯಾವುದ್ರ ಬಗ್ಗೆ ಮಾತಾಡ್ಬೇಕಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬರ. ಇದೆಲ್ಲ 5 ನಿಮಿಷದಲ್ಲಿ ಮಾತಾಡಿ ಮುಗಿಸೋ ವಿಷಯ ಅಲ್ಲ. ಸಂಜೆ ಬರ್ತೀನಿ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಕೆಲಸಕ್ಕೆ ಟೈಮ್ ಆಗೋಗಿದೆ, ಅರ್ಜೆಂಟ್ ಕೆಲಸ ಅಂತ ಹೇಳಿದ್ದಾರೆ, ಯಜಮಾನ್ರು ಕಾಯ್ತಾ ಇರ್ತಾರೆ. ನೀನೇನು ಬೇಜಾರು ಮಾಡ್ಕೊಂಬೇಡ, ಸಂಜೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಆಯಿತಾ? ಧೈರ್ಯವಾಗಿರು. ನಾನು ಹೇಳಿದ್ನಲ್ಲ ನಾನು ಕೆಲಸ ಮುಗಿಸ್ಕೊಂಬಂದು ಮಾತಾಡ್ತೀನಿ ಅಂತ. ಹೀಗೆ ಟೈಮ್ನ ಮುಂದಕ್ಕೆ ಹಾಕಿ ನಿನ್ನ ಪ್ರೀತಿನ ಸಾಗೋಕೆ ಯೋಚನೆ ಮಾಡಿರ್ತಾರೆ. ಇಲ್ಲ ಅಣ್ಣ, ದಿನಗಳು ಹೀಗೆ ಕಳೆದು ಹೋಗ್ತಾ ಇದ್ದಾವೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರೀತಿನೇ ಬೇಡ ಅನ್ನೋ ನಿರ್ಧಾರ ತಗೊಳ್ಳೋಣ ಅಂದರೆ ಅದು ಆಗ್ತಿಲ್ಲ. ಪ್ರೀತಿ ಸಿಗತ್ತೆ ಅನ್ನೋ ನಂಬಿಕೆನೂ ಇಲ್ಲ. ನನ್ನ ಮನಸ್ಸು ಒದ್ದಾಡ್ತಿದೆ ಅಣ್ಣ. ನನಗೂ ಏನಾದರೂ ಒಂದು ಕ್ಲಾರಿಟಿ ಅನ್ನೋದು ಬೇಕಲ್ವಾ? ದಯವಿಟ್ಟು ಹೇಳಿಬಿಡೋಣ, ವರ್ತ ನಾನು ಒಂದಾಗ್ತೀವ ಇಲ್ಲ ಅನ್ನೋದಾದರೆ ಈಗಲೇ ಹೇಳಿಬಿಡು. ನನ್ನ ಹಣೆ ಬರನೇ ಅಷ್ಟು. ನನಗೆ ಪ್ರೀತಿನೇ ಸಿಗಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಅಥವಾ ನಾವಿಬ್ರು ಒಂದಾಗ್ತೀವಿ ಅನ್ನೋದಾದರೆ ಅದನ್ನು ಯಾವಾಗ ಹೇಗೆ ಅನ್ನೋದನ್ನ ಹೇಳಿಬಿಡು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದರೆ ಯಾವುದೋ ಗೊತ್ತಿಲ್ಲದೆ ನಾನು ಹೀಗಿರೋಕ್ಕಾಗಲ್ಲ ಅಣ್ಣ. ವರ, ಮನೇಲಿ ಏನೇನು ನಡೆದಿದೆ ಅಂತ ನಿನಗೂ ಗೊತ್ತಲ್ವಾ? ವರದವ್ರ ಅಪ್ಪ ಅಮ್ಮ ಇನ್ನೂ ಕೋಪ ಮಾಡ್ಕೊಂಡೇ ಇರ್ತಾರೆ. ಇವಾಗ ನಾವು ಯಾವ ನಿರ್ಧಾರ ತೊಗೊಂಡ್ರೂ ತಪ್ಪಾಗುತ್ತೆ ನೋಡು. ನಾನು ನಿಜವಾಗ್ಲೂ ಸಂಜೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಂಬೇಡ, ಎಲ್ಲ ಒಳ್ಳೇದಾಗುತ್ತೆ. ನೆಮ್ಮದಿಯಾಗಿರು, ಸರಿನಾ? ಬೈಕ್ ಈ ಟೈಮಲ್ಲೇ ಕೈ ಕೊಡ್ತಾ ಇದೆಯಲ್ಲ. ಸ್ಟಾರ್ಟ್ ಮಾಡ್ತಾ ಕೂತ್ರೆ ಲೇಟ್ ಆಗಿಬಿಡುತ್ತೆ. ಆಟೋಲ್ಲೇ ಹೊರಟ್ಬಿಡ್ತೀನಿ. ಬರ, ಕೀ ತಗೋ, ಒಳಗೆ ಇಟ್ಬಿಡು. ಬರಲಾ? ನೀನು ಮಿನಿಸ್ಟರ್ ಪೇ ನೋಡಿದ್ಯಾ? ಸರಿಯಾಗಿ ನೋಡಿಲ್ಲ. ಅದೇ ಮಿನಿಸ್ಟರ್ ಜೊತೆ ಕ್ಯಾಂಪನ್ಗೆಲ್ಲ ಓಡ್ತಿದ್ದ, ಅದು ಗೊತ್ತು. ಕ್ಯಾಂಪೇನಲ್ಲಿ 100 ಜನ ಓಡಾಡ್ತಾರೆ, ಅದರಲ್ಲಿ ಯಾರಂತ ಅನ್ಕೊಂತೀಯ ಗುರು? ಮೇಡಮ್ ಅವನ ಬಗ್ಗೆ ಡೀಟೇಲ್ ಆಗಿ ಹೇಳಿದಲ್ಲ, ಅಷ್ಟು ಸಾಕ್ಬಿಡು ಅವ್ನು ಮುಗ್ಸಕ್ಕೆ. ಈಗಿಂದೀಗಲೇ ಮೇಡಮ್ ಹೇಳಿರೋ ಅಡ್ರೆಸ್ಗೆ ಹೋದ್ರೆ ಅವ್ನು ಆಫೀಸ್ಗೆ ಹೋಗೋಕ್ಕೆ ಮನೆಯಿಂದ ಈಚೆ ಬರ್ತಾನೆ, ಅಲ್ಲೇ ತಗ್ಲಾಕೊಂತಾನೆ ಅವನು. ಮನೆ ಹತ್ರನೇ ಎತ್ಬಿಡೋದಾ? ಇನ್ನೇನು ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡಿಸಿ ರೂಮ್ ಮಾಡಿ ರೂಮಲ್ಲಿ ಎತ್ತೀಯ? ನೋಡೋ, ಇದು ದೊಡ್ಡ ಡೀಲು, ಮರ್ಡರ್ ಕೇಸು. ಹೆಂಗೆ ಮಾಡಿದ್ರು ಸಿಗಾಕೊಂತೀವಿ. ಮೇಡಮ್ ಹೆಸರು ಮಾತ್ರ ಹೊರಗೆ ಬರೋಂಗಿಲ್ಲ ಅಷ್ಟೇ. ಸಿಗಾಕೊಂಡ್ರು ಫೀಲ್ಡಲ್ಲಿ ನಮ್ಮ ರೇಂಜು ಬೇರೆ ಲೆವೆಲ್ ಇರುತ್ತೆ. ಅದು ಕರೆಕ್ಟೇ. ಮೇಡಮ್ಮು 1ಕ್ಕೆ 3 ಪಟ್ಟು ಕೊಡ್ತೀನಿ ಅಂತ ಒಪ್ಕೊಂಡವ್ರಲ್ಲ. ನಡಿ ಹೋಗೋಣ. ಹಾಂ ನಡಿ. ಹೌದು, ಮಣಿ ಅಲ್ಲೋ? ಮಣಿ ನಾನು ಅರ್ಧ ದಾರಿಲೇ ಬರಕ್ಕೆ ಕಳ್ತೀನಿ, ನಡಿ ಗುರು. ಹತ್ತು ನಡಿ ಗಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಓಹೋ, ಸಾಹೇಬ್ರಿಗೆ ರಿಪ್ಲೈ ಮಾಡಕ್ಕೆ ಈಗ ಟೈಮ್ ಸಿಕ್ತಾ? ಏಯ್ ಸುಬ್ಬು, ಕೊಬ್ಬು ಕಣೋ ನಿನಗೆ. ಪದೇ ಪದೇ ಮಾತಾಡುವಾಗ ಶ್ರೀವಲ್ಲಿನೂ ನೆನ್ಪು ಮಾಡ್ಕೋತೀಯಾ? ಅವಳ ಜೊತೆ ಮಾತ್ರ ನುಳ್ಕೊಂಡು ಹಲ್ಕಿಸ್ಕೊಂಡು ಮಾತಾಡ್ಸಿರ್ತೀಯ. ಆದ್ರೆ ನನ್ನನ್ನ ಮೇಡಮ್ ಮೇಡಮ್ ಅನ್ಕೊಂಡು 3 ಮೈಲ್ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತೀಯ. ಇದೆಲ್ಲ ನನ್ಗೆ ಇಷ್ಟ ಇಲ್ಲ ಸುಬ್ಬು. ನೀನು ನನ್ನ ಫ್ರೆಂಡ್ ಅಂದಮೇಲೆ ನೀನು ನನ್ನ ಜೊತೆನೇ ಇರಬೇಕು, ಗೊತ್ತಾಯ್ತಾ ನಿನಗೆ? ಅಯ್ಯಯ್ಯೋ, ನಾನು ಯಾಕೆ ಹೀಗೆ ಆಡ್ತಿದ್ದೀನಿ? ಏನಾಯ್ತು ನನಗೆ? ಅವನು ಯಾಕೆ ನನ್ನ ಜೊತೆನೇ ಇರಬೇಕು? ನಾನು ಅವನ್ನ ಅಷ್ಟೊಂದು ಹಂಚ್ಕೊಂಡಿದ್ದೀನ? ತಪ್ಪೇನು? ಅವನು ನನಗೆ ಒಳ್ಳೆ ಫ್ರೆಂಡು, ಯಾವಾಗಲೂ ನನಗೆ ಒಳ್ಳೇದನ್ನೇ ಬಯಸ್ತಾನೆ. ಅಪ್ಪ ಅವನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ. ಮನೆ ಮಗ ಇದ್ದ ಹಾಗೆ ಅಂತ ಎಲ್ಲ ಹೇಳ್ತಾರೆ. ಅಂಥದ್ರಲ್ಲಿ ಹಚ್ಕೊಳ್ಳೋದ್ರಲ್ಲಿ ತಪ್ಪೇನು? ಆದರೂ ನಾನು ಅವನ ಬಗ್ಗೆ
ಪೊಸೆಸಿವ್ ಆಗ್ತಿದ್ದೀನ? ನಾನು ಇಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀನಿ? ಸುಬ್ಬುನು ನನ್ನ ಬಗ್ಗೆ ಇದೇ ಥರ ಯೋಚನೆ ಮಾಡ್ತಿರ್ತಾನ? ಅವನು ನನಗೆ ಯಜಮಾನ್ರು ಮಗಳು ಅಂತ ಇಷ್ಟೊಂದು ಗೌರವ ಕೊಡ್ತಿದ್ದಾನ? ಹಾಗಾದ್ರೆ ಅವನನ್ನ ಯಾವತ್ತೂ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡೇ ಇಲ್ವಾ? ಹಾಗ ಅನ್ಕೊಳ್ಳಿಲ್ಲ ಅಂದ್ರೆ ಅವ್ನು ಯಾವತ್ತೂ ನನಗೆ ಹತ್ರನೇ ಆಗಲ್ಲ. ಅದ್ ಹೇಗ್ ಸಾಧ್ಯ? ನನಗೆ ಖುಷಿ ಆಗ್ಲಿ ಬೇಜಾರಾಗ್ಲಿ ಯಾವಾಗ್ಲೂ ಅವನ ಹತ್ರನೇ ಹೇಳ್ಕೋಬೇಕು ಅನ್ಸುತ್ತೆ. ಈ ಪ್ರಪಂಚದಲ್ಲಿ ಅವನ್ಗಿಂತ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಅಡ್ವೈಸರ್ ಯಾರು ಇಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ಅವನಿಗೆ ನಾನು ಹತ್ರ ಆಗ್ಬೇಕು ಅನ್ಕೊಳ್ಳೋದ್ರಲ್ಲಿ ಯಾಕೆ ತಪ್ಪು ಇಲ್ಲ. ಆದ್ರೂ ಅವನಿಗೆ ಯಾರಾದ್ರೂ ಹತ್ರ ಆಗ್ತಿದ್ದಾರೆ ಅಂದ್ರೆ ನನಗೆ ಯಾಕೆ ಬೇಜಾರಾಗ್ಬೇಕು? ಶೋ, ನನಗೆ ಏನೂ ಗೊತ್ತಾಗ್ತಿಲ್ವೇ, ತಲೆ ಕೆಟ್ಟೋಗ್ತಾ ಇದೆ. ಸುಬ್ಬು, ಇದೆಲ್ಲದಕ್ಕೂ ನೀನೇ ಕಾರಣ. ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣೋ. ಸುಬ್ಬು, ಕಿರಿಕ್ ಸುಬ್ಬು. ಅತ್ತೆ ಹೊರಡೋಣವಾ? ಬಂದೆಪ್ಪ. ಅಮ್ಮ, ಅಣ್ಣನ ಶರ್ಟು. ತಪ್ಪೇನು ಅಂತ ನಾನು ಕೇಳ್ತಾ ಇರೋದು. ನನ್ನ ಶರ್ಟ್ನ ದಿನ ಹಾಕ್ಕೊಂಡು ನನಗೆ ಬೋರ್ ಆಗೋಗಿತ್ತು. ಅದು ಅಲ್ಲದೆ ಅಮ್ಮ ಇವತ್ತು ನಾನು ನಿಮ್ಮ ಮನೆ ಮಗ ಇದ್ದ ಹಾಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಕ್ಕೊಂಡೆ. ತಪ್ಪೇನು? ಎಂತ ಮಾತಾಡ್ದೆ ಮಗ? ಯಾರ ಮನೆಗೆ ಬೇಕಾದ್ರೂ ಮಗ ಆಗ್ಬೋದು. ಅಂದ್ರೆ ನೀನು ಈ ಮನೆಗೆ ಮಗನ ಸಮಾನ. ನಮ್ಮ ಸುಬ್ಬು ಆ ಮಿನಿಸ್ಟ್ರು ಮನೆಗೆ ಮಗನ ಸಮಾನ. ಒಂದಕ್ಕೊಂದು ಎಲ್ಲ ಲಿಂಕು ಚೆನ್ನಾಗೇ ಇದೆ. ಸರಿ ಹೊರಡು, ಲೇಟ್ ಆಗುತ್ತೆ. ನಾನು ಸುಬ್ಬುಗೆ ಇನ್ನೊಂದು ಶರ್ಟ್ ಕೊಡ್ತೀನಿ. ಹೋಗಲೇ ಹೋಗ. ಸರಿ ಹೊರಡೋಣ ಅತ್ತೆ. ಅಂದಾಗೆ ನಾವಿಬ್ರು ಹೋಗೋದೇನೋ ಸರಿ. ನಮ್ಮ ಜೊತೆ ವರಲಕ್ಷ್ಮಿ ಯಾಕೆ ಬೇಕು ಅಂತ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಕಪ್ಕೊಬಿಟ್ರೆ. ಹೌದಲ್ವಾ? ಬರ, ನಿನ್ ಮನೇಲೇ ಇರಮ್ಮ. ಇಲ್ಲ ಅಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಮಾರ್ಕೆಟಿಗೆ ಹೋಗ್ತಾ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗೋದಾ? ಬೇಡ. ಸುಬ್ಬು ಗಾಡಿ ಆಚೆ ಇದೆ, ನೋಡಿದೀನಿ ನಾನು. ಹೇಗಿದ್ರು ಅವ್ನು ತಗೊಂಡು ಹೋಗಿಲ್ಲ. ಆರಾಮಾಗಿ ಗಾಡಿಲಿ ನಾನು ಅತ್ತೆ ಹೋಗಿ ಬರ್ತೀವಿ, ನೀ ಇಲ್ಲೇ ಇರು. ಅಣ್ಣನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಅವ್ನು ತಗೊಂಡು ಹೋಗಿಲ್ಲ. ಹೋಗೋದಾದ್ರೆ ನಾವು ನಡ್ಕೊಂಡೇ ಹೋಗೋಣ 3 ಜನ. ಹಲೋ, ನಿಮ್ಮ ಅಣ್ಣಂಗೇನೋ ಪವರ್ ಇಲ್ಲ, ಅವನ ಕೈಲಿ ಸ್ಟಾರ್ಟ್ ಆಗಿಲ್ಲ. ನಮಗೆ ಸಿಕ್ಕಾಪಟ್ಟೆ ಪವರ್ ಇದೆ. ನಮ್ಮ ಕೈಲಿ ಗಾಡಿ ಸ್ಟಾರ್ಟ್ ಆಗ್ಲೇಬೇಕು. ಕೀಯಲ್ಲಿ ಕೊಡ್ಮಿ. ಮಾರ್ಕೆಟಿಗೆ ಹೋಗೋ ನೆಪದಲ್ಲಾದ್ರೂ ಅಮ್ಮನ ಜೊತೆ ಮಾತಾಡೋಣ ಅಂದ್ಕೊಂಡಿದ್ದೆ. ಆದ್ರೆ ಇವರು ಅದಕ್ಕೂ ಕಲ್ಲು ಹಾಕ್ತಿದ್ದಾರೆ. ಛೇ. ಅತ್ತೆ ಬೇಗ ಬನ್ನಿ, ಹೊರಡೋಣ. ಚೀಟಿ ಮರ್ತ್ಬಿಟ್ಟಿದ್ದೀನಿ, ತಗೊಂಡ್ಬರ್ತೀನಿ, ನೀವು ಹೋಗಿರಿ. ಹಾಂ. ಹೊರ ಕೊಡದ ಲಕ್ಷ್ಮಿ. ಕಾಂತ, ಈ ಮನೆ ಇನ್ನು ನಿನ್ಸು ಅಂತ. ಇದೆ ಕಣ್ರೋ ಮನೆ. ಅಡ್ರೆಸ್ ಎಲ್ಲ ಪಕ್ಕ ಇದೆ ತಾನೇ? ಕರೆಕ್ಟಾಗಿದೆ ಕಣೋ. ನೋಡು, ಅವ್ನು ಓಡಿಸೋ ಬ್ಲ್ಯಾಕ್ ಕಲರ್ ಬೈಕ್ ಅಲ್ಲೇ ಇದೆ. ಮತ್ತು ಮೇಡಮ್ ಹೇಳಿದ ಮನೆ ಎಲ್ಲ ಇದೆ, ಕರೆಕ್ಟಾಗಿದೆ. ಡೌಟ್ ಇಲ್ಲ ಕಣೋ, ಪಕ್ಕ ಇದೆ ಮನೆನೇ. ಮಣಿ ಜೈ, ಆ ಗಾಡಿ ಮೇಲೆ ಯಾರ ಹತ್ತಾನೋ ಅವನೇ ನಮ್ಮ ಟಾರ್ಗೆಟ್. ಮಿಸ್ ಆಗಲ್ಲ ಬಿಡಿ ಬಾಸ್. ಗುರು ಬಂದ. ಏನ್ ಗುರು, ಇವ್ ನೋಡಿ ಸುಪಾರಿ ಕೊಡ್ಬೇಕಾ? ನಮಗಿನ್ನೂ ಈಸಿನೇ ಆಯ್ತಲ್ಲ ಬಾಸ್, ನಮ್ಮ ಕೆಲಸ ಈಸಿಯಾಗಿ ಮುಗಿಸ್ಬೋದು. ಡೌಟ್ ಇಲ್ಲ ಕಣ್ರೋ, ಅದೇ ಮನೆ. ಮೇಡಮ್ ಹೇಳಿದ ಥರನೇ ಬೈಕು, ಅದೇ ಥರನೇ ಬಟ್ಟೆ ಹಾಕಿದ್ದಾನೆ. ಆದರೆ ಒಂದು ಸ್ವಲ್ಪ ಉದ್ದು ಕಾಣಿಸ್ತಿದ್ದಾನಲ್ಲ. ಮೇಡಮ್ ಟೇಬಲ್ ಅಳತೆ ಮಾಡಿರ್ತಾರೇನೋ, ಏನೋ ಬಾಯಿ ಮಾತಲ್ಲಿ ಹೇಳಿರ್ತಾರೆ. ಇವನೇ ನಮ್ಮ ಟಾರ್ಗೆಟ್. ಅಣ್ಣ, ಯಾವುದಕ್ಕೂ ಮೇಡಮ್ ಕಾಲ್ ಮಾಡಿ ಇವನೇನಾ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಹೆಂಗ್ರೋ ಕೇಳೋದು? ಮೇಡಮ್ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ ಅಂತ ಹೇಳಿದ್ದಾರೆ.
ಮತ್ತೆ ನಾನು ಕಾಲ್ ಮಾಡಿ ಸಿಮ್ನು ಕಿತ್ತು ಬಿಸಾಕಿ ಅಂತ ಹೇಳಿದರೆ ಮನೆಯಿಂದ ಆಚೆ ಬರ್ತಾನೆ, ಬೈಕ್ ಹತ್ತಾನೆ, ಅದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಮತ್ತೆ ಯಾಕ್ರೋ ನಮಗೆಲ್ಲ ಡೌಟು. ಪಕ್ಕ ಅವನೇ ನಮ್ಮ ಟಾರ್ಗೆಟು. ಗಾಡಿಯಲ್ಲಿ ಟೂಲ್ಸ್ ಎಲ್ಲ ಇದೆ ತಾನೆ? ಇದೆ ಗುರು. ನಾನು ಆಗಲೇ ಹೇಳಲಿಲ್ವಾ, ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿದಾಗಲೇ ಸ್ಟಾರ್ಟ್ ಆಗಲಿಲ್ಲ, ಇನ್ನು ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗತ್ತಾ? ಹಲೋ, ವಾರದ 7 ದಿನನೂ ವರ್ಕೌಟ್ ಮಾಡೋ ಬಾಡಿನಮ್ಮ. ಇಂಥ ಗಾಡಿನೆಲ್ಲ ಸ್ಟಾರ್ಟ್ ಮಾಡೋದು ನಂಗೊಂದು ಮ್ಯಾಟ್ರೇ ಅಲ್ಲ. ಗಾಡಿ ಕೆಟ್ಟೋಗಿದೆ ಅಂದ್ರೆ ನಾನು ಏನು ಮಾಡಲಿ? ಅಳಿಂದ್ರೆ ಎಲ್ಲರೂ ಸೇರಿ ಆಟೋದಲ್ಲೇ ಹೋಗೋಣ ಬನ್ನಿ. ಆಟೋದಲ್ಲ? ಸರಿ. ಆ್ಯಕ್ಚುಲಿ ಗಾಡಿ ಸ್ಟಾರ್ಟ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ ನನಗೆ. ಏನೋ ನೀವು ಆಸೆ ಪಡ್ತಾ ಇದ್ದೀರಾ ಆಟೋದಲ್ಲಿ ಹೋಗೋಣ ಅಂತ, ನೀವು ಹಾಗಾಗಿ ಒಪ್ಕೊಂಡೆ. ಅಲ್ಲ, ಇದು ನಾವಿಬ್ಬರೇ ಹೋಗ್ಬೋದಿತ್ತು, ವರ ಯಾಕೆ ಅಂತ? ಆಟೋದಲ್ಲಿ ತಾನೇ ಹೋಗ್ತಾ ಇರೋದು, ನಾವು 3 ಜನ ಹೋಗೋಣ, ನನ್ನಿಂದ ಅಮ್ಮಂಗೂ ಹೆಲ್ಪ್ ಆಗತ್ತೆ. ಹಾಂ, ಸರಿ ಆಯ್ತು, ಬನ್ನಿ. ಈಗ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಳ್ತಾ ಇರಿ. ನಾನು ನಿಮಗೆ ಪ್ರೊಟೆಕ್ಷನ್ನಾಗಿ ನಿಂತಿರ್ತೀನಿ, ಓಕೆನಾ? ಅಣ್ಣ ಗಾಡಿ ತಗೊಂಡೋಗ್ತಿಲ್ಲ ಅನ್ಸುತ್ತೆ. ಏಯ್, ಗಾಡಿ ಸ್ಟಾರ್ಟ್ ಆಗಬೇಕಲ್ವ ತಗೊಂಡೋಗಕ್ಕೆ? ಅಣ್ಣ ಅವನ ಜೊತೆ ಇವರೆಲ್ಲ ಬರ್ತಿದ್ದಾರೆ. ಏಯ್, ಯಾರು ಬಂದ್ರೇನು ಹೋದ್ರೇನು, ಇವತ್ತು ಅವ್ನ ಪ್ರಾಣ ಹೋಗ್ಬೇಕಷ್ಟೇ. ಆಟೋ ಒಂದು ನಿಮಿಷ. ಹಿಡಿಯೋ, ಎತ್ತೋ ಬೇಗ. ತಗೊಳ್ಳಿ. ಇವನ್ನ ಅಲ್ಲೇ ಮುಗಿಸ್ಬೋದಿತ್ತಲ್ಲ. ಮುಗಿಸ್ಬೋದಿತ್ತು, ಆದರೆ ಅಲ್ಲಿ ಹೆಂಗಸ್ರು ಬಂದ್ರಲ್ವಾ, ಅದಕ್ಕೆ ಆಮೇಲೆ ಮುಗಿಸೋಣ ಅಂತ ಡಿಸೈಡ್ ಮಾಡಿದೆ. ಅವನೇನೋ ತುಂಬ ಜನರ ಜಾಗಕ್ಕೆ ಹೋದ್ರೆ ಒಳ್ಳೇದಾಯ್ತಲ್ಲ, ಜನಗಳ ಮಧ್ಯೆನೇ ಮುಗಿಸ್ಬಿಡೋಣ. ಆಗ ನಮ್ಗೆ ಫೀಲ್ಡಲ್ಲಿ ಇನ್ನೂ ಹೆವಿ ಹವಾ ಆಗುತ್ತೆ. ಹೊಟ್ಟೆ ಎಲ್ಲ ಒಂಥರ ಗುಡು 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 ಅಂತ ಇದೆ. ಯಾಕಳಿ ಅಂದ್ರೆ ನೀರೇನಾದ್ರೂ ಬೇಕಾ? ಬೇಡ, ಅದು ಈ ಜಾಯಿಂಟ್ ವೀಲ್ ಕತ್ಕೊಂಡು ಮೇಲಿಂದ ಕೆಳಗ್ ಬರ್ಬೇಕಾರೆ ಒಂಥರ ಆಗುತ್ತಲ್ಲ, ಆತರ ಒಂಥರ ಚಿಟ್ಟೆ ಬಿಟ್ಟಂಗೆ. ಓ, ಹೊಟ್ಟೆ ತೊಳಸ್ತಾ ಇದ್ಯಾ? ಅಯ್ಯೋ, ನಾವೇ ಹೋಗ್ಬಿಟ್ಟು ಬರ್ತೀವಿ ಅಂತ ಎಷ್ಟು ಹೇಳಿದ್ರು ನೀವೇ ಕೇಳಲಿಲ್ಲ, ನಮ್ ಜೊತೆ ಬಂದ್ರಿ. ಬಾತ್ರೂಮ್ಗೆ ಏನಾದ್ರು ಹೋಗ್ಬೇಕಾ? ಆತರ ಎಲ್ಲ ಏನಿಲ್ಲ, ಅದು ಚಿಂಬಡಿ ಅಲ್ವಾ, ಅವಾಗ ಹೋಗಿ ಈ ತರ ಆಗ್ತಾ ಇರುತ್ತೆ. ಅಣ್ಣ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಅಂತೂ ನಮ್ಮ ಪುಣ್ಯ ಅನ್ಕೊಂಡಿದ್ದಕ್ಕಿಂತ ಬೇಗನೆ ಕೆಲಸ ಮುಗೀತು. ನಾನು ಮತ್ತೆ ಸಂಜೆ ಹೋಗ್ಬೇಕು, ನ್ಯೂಸ್ ಚಾನಲ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ನೋಟ್ ಮಾಡಿ. ಸರಿ ಇದೇನು ಮೇಡಮ್ ಹಿಂಗೆ ಸ್ಟಾಪ್ ಮಾಡ್ತಾ ಇದ್ದೀರಾ? ಟ್ರಾಫಿಕ್ ಪೊಲೀಸಾಗಿ ಕೆಲಸ ಮಾಡೋ ಆಸೆ ಏನಾದರೂ ಇದೆಯಾ ನಿಮಗೆ? ಏಯ್ ಸುಬ್ಬು, ನಾನು ನಿನ್ನ ಹತ್ರ ಜಗಳ ಆಡಕ್ಕಂತ ಬಂದಿದ್ದೀನಿ. ನೀನೇನೇನೋ ಹೇಳಿ ನನ್ನ ಮಾತನ್ನ ಮಾಡಿಸ್ಬೇಡ. ಜಗಳನಾ? ಅಂತ ತಪ್ಪು ನಾನೇನು ಮಾಡಿದೆ? ಬೆಳಗ್ಗೆ ನಾನು ಅಷ್ಟು ಚೆನ್ನಾಗಿ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳಿಸಿ ಅದ್ರ ಜೊತೆ ನವಲ್ಗಿರಿ ಕಳ್ಸಿದ್ದೀನಿ. ನೀನು ಬರೀ ಗುಡ್ ಮಾರ್ನಿಂಗ್ ಅಂತ ಖಾಲಿ ಹಂಗೆ ಕಳ್ಸಿದ್ಯಲ್ಲ, ಅದು ನಾನು ಕೇಳಿದ್ಮೇಲೆ. ಏನು ಮೇಡಮ್ ನೀವು ಗುಡ್ ಮಾರ್ನಿಂಗ್ ಕಳಿಸಿದ್ರು ತಪ್ಪು, ಕಳಿಸ್ತಿದ್ರು ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ನನಗೆ ಈ ನವಿಲ್ಗರಿ, ಕಾಗೆ ಪುಕ್ಕ, ಕೋಳಿ ಪುಕ್ಕ ಇದೆಲ್ಲ ಕಳ್ಸೋ ಅಭ್ಯಾಸ ಇಲ್ಲ ಮೇಡಮ್. ಅಂದ್ರೆ ಏನರ್ಥ? ನನ್ಗಿದೆಲ್ಲ ಕಳ್ಸಿ ಅಭ್ಯಾಸ ಇದೆ ಅಂತನಾ? ಹಲೋ, ನಾನು ಯಾರಿಗೂ ಏನು ಮೆಸೇಜ್ ಕಳ್ಸಲ್ಲ. ಅದು ಹೋಗ್ಲಿ ಪಾಪ ಅಂತ ನಿನಗೆ ಮೆಸೇಜ್ ಕಳ್ಸಿದ್ರೆ ನೀನು ನನಗೆ ಕೊಬ್ಬು ತೋರಿಸ್ತೀಯಾ? ಕೊಬ್ಬು ಸುಬ್ಬು. ಓಹೋ, ಹೌದಲ್ವಾ? ನಿಮ್ ಪ್ರಕಾರ ಪಾಪ ಅಂದ್ರೆ ಆ ಶ್ರೀವಲ್ಲಿ ತಾನೆ? ಅವಳಿಗಂದ್ರೆ ನೀನು ಬರೀ ನವಿಲ್ಗರಿ ಅಲ್ಲ, ನವಿಲನ್ನೇ ಕಳಿಸ್ಬಿಡ್ತೀಯನೋ? ಎಷ್ಟೇ ಆದ್ರೂ ಅವಳು ಡಾನ್ಸ್ ಟೀಚರ್ ತಾನೆ, ಅವಳು ಕುಣಿತಾಳೆ, ನೀನು ಫ್ಲೂಟ್ ಓದ್ತೀಯ ಅಲ್ವಾ? ಮೇಡಮ್, ಇತ್ತೀಚೆಗೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ಅಲ್ಲ, ನವಿಲ್ಗರಿ ನೀವು ಕಳಿಸಿದ್ದು, ಆದರೆ ಬೈತಾರದು ನನಗೆ.
ಮೇಡಮ್ ಶ್ರೀವಲ್ಲಿ ಡ್ಯಾನ್ಸ್ ಮಾಡೋದಕ್ಕೂ ನೀವು ನನಗೆ ಗುಡ್ ಮಾರ್ನಿಂಗ್ ಕಳ್ಸೋದಕ್ಕೂ ನನಗೆ ಬೈಯೋದಕ್ಕೂ ಏನು ಮೇಡಮ್ ಸಂಬಂಧ? ಒಂದಕ್ಕೊಂದು ಲಿಂಕೇ ಇಲ್ಲ. ಅಂದ್ರೆ ನನ್ನ ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಿದ್ದೀನಿ ಅಂತನಾ? ಆಯ್ತಪ್ಪ ಆಯ್ತು, ಹೋಗ್ಲಿ ಬಿಡು. ಇತ್ತೀಚೆಗೆ ನಾನು ಮಾತಾಡೋದೆಲ್ಲ ನಿನಗೆ ಹಿಡಿಸ್ತಾನೆ ಇಲ್ಲ. ಮೇಡಮ್ ನನ್ನ ಹತ್ರ ಹೇಳಿದ್ನ ನಿಮಗೆ, ನೀವು ಅರ್ಥ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದೀರಾ ಅಂದೆ ಅಷ್ಟೇ. ಅಲ್ಲ, ನೀವು ನಾನು ಮಾತಾಡುವಾಗ ಪದೇ ಪದೇ ಶ್ರೀವಲ್ಲಿ ಹೆಸರು ಯಾಕೆ ತರ್ತೀರಾ? ಯಾಕೆ ಅಂದ್ರೆ ನಿನಗೇನು ಇಷ್ಟ ಅದ್ರ ಬಗ್ಗೆನೇ ಮಾತಾಡ್ಬೇಕಲ್ಲ. ನಿನಗೆ ಆ ಶ್ರೀವಲ್ಲಿ ಇಷ್ಟ ಅಂದ್ಮೇಲೆ ಅವಳ ಬಗ್ಗೆನೇ ಮಾತಾಡ್ಬೇಕು, ಅವಾಗಲಿಂದ ನಿನ್ಗೆ ಖುಷಿ ಆಗೋದು. ಶ್ರೀವಲ್ಲಿ ನನಗೆ ಇಷ್ಟ ಅಂತ ನಾನು ನಿಮ್ಗೆ ಹೇಳಿದ್ನ ಮೇಡಮ್? ಎಲ್ಲಾನು ಹೇಳ್ಬಿಟ್ಟೆ ತಿಳ್ಕೊಬೇಕಂತ ಏನ್ ಇಲ್ಲಪ್ಪ. ಆದ್ರೂ ನಿನಗೆ ಅವಳ ಮೇಲೆ ಆ ಥರ ಫೀಲ್ ಇರೋದು ನಿಜಾನೇ ತಾನೆ? ಆ ಥರ ಅಂದರೆ? ಆ ಥರ ಅಂದ್ರೆ ಅದೇ ಥರ ಕಣೋ. ಅದು ಯಾವ ಥರನಾದ್ರೂ ಇರಲಿ, ನಿನ್ಗೆ ಅವಳ ಮೇಲೆ ಫೀಲ್ ಇದೆಯೋ ಇಲ್ವೋ? ಫೀಲು ಇಲ್ಲ, ಡೀಲು ಇಲ್ಲ ಅಂತ ಸೀನೇ ಇಲ್ಲ. ಸುಬ್ಬು, ಯಜಮಾನ್ರೆ ಬಂದೆ. ಹಾಗಾದ್ರೆ ಸುಬ್ಬುಗೆ ಶ್ರೀವಲ್ಲಿ ಮೇಲೆ ಆ ಥರ ಫೀಲ್ ಇಲ್ವಾ? ಮತ್ತೆ ನನಗೆ ಯಾಕೆ ಈ ಥರ ಫೀಲ್ ಆಗ್ತಿದೆ? ಅವನಿಗೆ ಅವಳ ಮೇಲೆ ಆ ಥರ ಫೀಲ್ ಇದೆ ಅನ್ಕೊಂಡು ನಾನು ಈ ಥರ ಫೀಲ್ ಆಗ್ಬಿಟ್ನಾ? ಆದ್ರೂ ನಾನು ಯಾಕೆ ಈ ಥರ ಫೀಲ್ ಆಗ್ಬೇಕು? ಗುರು ಇಲ್ಲಿ ಎಷ್ಟು ದೂರ ಹೋಗ್ತಾರೆ ಗುರು? ಆಟ ಗಟಾಕಿ ಇಲ್ಲೇ ಕತೆ ಮುಗಿಸ್ಬಿಡೋಣ. ಬೇಡ ಗುರು, ಆ ಥರ ಪಡೋದು ಬೇಡ. ಇಲ್ಲ ಹೋಗ್ತಾರೆ ನೋಡೋಣ. ಸರಿ ಸರಿ, ಅಣ್ಣ ಈಗ ತಾನೇ ಬಂದಿದ್ದಾನೆ, ಅವನ ಹತ್ರ ಮಾತಾಡಿ ವಿಷಯ ತಿಳಿಸ್ತೀನಿ. ಒಂದು ಕೆಲಸ ಮಾಡಿ, ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರಿ, ನಾ ಇನ್ಫಾರ್ಮ್ ಮಾಡ್ತೀನಿ. ಓಕೆ. ರೀ, ಅದು ಹೇಳು. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಕ್ಲಾರಿಟಿ ಇಲ್ಲದೆ ಆ ವಿಷಯನ ನಿಮ್ಮ ಹತ್ರ ಹೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಕ್ಲಾರಿಟಿನಾ? ಅಲ್ಲ, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀಯಾ? ಸುಬ್ಬುಗೆ ಶ್ರೀವಲ್ಲಿ ಮೇಲೆ ಆ ಥರ ಫೀಲ್ ಇಲ್ವಾ? ಮತ್ತೆ ನನಗೆ ಯಾಕೆ ಈ ಥರ ಫೀಲ್ ಆಗ್ತಿದೆ? ನಿಮಗೆ ಸುಬ್ಬು ಮತ್ತು ಶ್ರಾವಣಿ ಬಗ್ಗೆ ಏನನ್ಸುತ್ತೆ? ಅನ್ಸೋಕ್ಕೇನಿದೆ, ಸುಬ್ಬು ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾನೆ. ನಿಯತ್ ಅಂದರೆ ಸುಬ್ಬು, ಸುಬ್ಬು ಅಂದರೆ ನಿಯತ್ತು. ಅಣ್ಣ ಹೇಳ್ತಾನಲ್ಲ, ಅವನು ನಮ್ಮ ಮನೆ ಮಗ ಇದ್ದ ಹಾಗೆ ಅಂತ. ಅದು ನಿನಗೂ ಗೊತ್ತಲ್ಲ, ಮತ್ತೆ ಕೇಳ್ತಿದ್ದೀಯಾ? ನಾನು ಬರೀ ಸುಬ್ಬು ಬಗ್ಗೆ ಕೇಳ್ತಾ ಇಲ್ಲ, ನಮ್ಮ ಸುಬ್ಬು ಮತ್ತು ಶ್ರಾವಣಿ ಬಗ್ಗೆ ಕೇಳ್ತಿರೋದು. ಸುಬ್ಬು ಮತ್ತು ಶ್ರಾವಣಿ ಬಗ್ಗೆನಾ? ಹಾಗಾದ್ರೆ ಏನು? ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್. ಶ್ರಾವಣಿಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಸುಬ್ಬು ಮಾಡಿಕೊಡ್ತಾನೆ. ನಾವು ಶ್ರಾವಣಿಗೆ ಒಳ್ಳೇದಾಗಲಿ ಅಂತ ಹೇಗೆ ಬಯಸ್ತೀವೋ ಹಾಗೆ ಸುಬ್ಬುನು ಬಯಸ್ತಾನೆ, ಅಷ್ಟೇ. ಅದೆಲ್ಲ ಸುಬ್ಬು ಬಗ್ಗೆ ಆಯಿತು. ನಾನು ಕೇಳ್ತಿರೋದು ನಮ್ಮ ಶ್ರಾವಣಿಗೆ ಸುಬ್ಬು ಬಗ್ಗೆ ಯಾವ ಭಾವನೆ ಇದೆ ಅಂತ. ಯಾವ ಭಾವನೆ ಇರೋಕ್ಕೆ ಸಾಧ್ಯ? ಫ್ರೆಂಡು ಅಂತಾನೆ ಇರುತ್ತೆ. ಇಲ್ಲ ರೀ, ನನಗೆ ಬರೀ ಅಷ್ಟೇ ಅನ್ನಿಸ್ತಿಲ್ಲ. ಶ್ರಾವಣಿ ಸುಬ್ಬು ಬಗ್ಗೆ ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನಾನು ಅದನ್ನು ಗಮನಿಸ್ತಿದ್ದೀನಿ. ಅದರಲ್ಲಿ ತಪ್ಪೇನಿದೆ ಒಂದನ? ಪೊಸೆಸಿವ್ನೆಸ್ ಅನ್ನೋದು ತಂದೆ ಮಕ್ಕಳು ಮಧ್ಯೆ ಇರುತ್ತೆ, ತಂಗಿ ಅಣ್ಣನ ಮಧ್ಯೆ ಇರುತ್ತೆ, ಗಂಡ ಹೆಂಡತಿ ಮಧ್ಯೆನೂ ಇರುತ್ತೆ, ಹಾಗೆ ಫ್ರೆಂಡ್ಸ್ ಮಧ್ಯೆನೂ ಇರುತ್ತಪ್ಪ. ಇಲ್ಲ ರೀ, ನನಗೆ ಬರೀ ಅಷ್ಟೇ ಅನ್ನಿಸ್ತಿಲ್ಲ. ಇದು ಸ್ನೇಹಕ್ಕೂ ಮೀರಿದ ಭಾವನೆ ಅನ್ನಿಸ್ತಿದೆ. ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟೆಲ್ಲ ಪೊಸೆಸಿವ್ನೆಸ್ ಬರೋದು ಪ್ರೀತಿ ಪ್ರೇಮದಲ್ಲಿ ಮಾತ್ರ. ಸ್ನೇಹದಲ್ಲಿ ಬರೋ ಪೊಸೆಸಿವ್ನೆಸ್ಸೇ ಬೇರೆ, ಪ್ರೀತಿಲಿ ಬರೋ ಪೊಸೆಸಿವ್ನೆಸ್ಸೇ ಬೇರೆ. ಶ್ರಾವಣಿಗೆ ಸುಬ್ಬು ಮೇಲೇನಾದರೂ ಏನು ಹೇಳ್ತಿದ್ಯಾ ನೀನು? ಶ್ರಾವಣಿ ಇನ್ನೂ ಮಗು ಇದ್ದಾಗೆ, ಹಾಗಂತ ತಿಳುವಳಿಕೆ ಇಲ್ಲ ಅನ್ಕೋಬೇಡ. ಅವರಿಬ್ರು ಜೊತೆಲಿ ಓಡಾಡಿದ ಮಾತ್ರಕ್ಕೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ನೀನು. ಇಲ್ಲ ರೀ,
ನಾನು ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಲಿ? ನನ್ನ ಕಣ್ಣಾರೆ ನೋಡಿದ್ದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ನಾವ್ ಯಾಕೆ ಈ ವಿಷಯನ ಶ್ರಾವಣಿ ಹತ್ರ ಏನು ಒಂದ್ಸರಿ ಶ್ರಾವಣಿನ ಕೇಳಬೇಕಾ? ಈ ವಿಷಯ ಏನಾದ್ರು ಸುಳ್ಳಾಗಿತ್ತು, ನಾವು ಅವಳನ್ನು ಕೇಳಿದ್ರೆ ಅವಳು ಎಷ್ಟು ನೋನ್ಕೋತಾರೆ ಅಂತ ಯೋಚನೆ ಮಾಡು. ಸರಿ ಬಿಡಿ, ಕಡೆ ಪಕ್ಷ ಸುಬ್ಬುನಾದ್ರೂ ಒಂದ್ ಮಾತು ಕೇಳ್ಬಹುದು. ಸುಬ್ಬುನ ಏನಂತ ಕೇಳ್ತೀಯಾ? ಪಾಪದ ಹುಡುಗ ಅವನು. ನೋಡು, ಈ ವಿಷಯನ ಮತ್ತೆಲ್ಲೂ ಮಾತಾಡ್ಬೇಡ, ದಯವಿಟ್ಟು ಸುಮ್ಮನಿದ್ಬಿಡು. ಅದು ಹಾಗಲ್ಲ ರೀ, ನನ್ನ ಮನ್ಸಲ್ಲಿ ತುಂಬಾ ಆತಂಕ. ಒಂದನ ಹೇಳದ್ನಲ್ಲ, ಸುಮ್ಮನಿದ್ಬಿಡು. ಈ ವಿಷಯನ ತಲೆಯಿಂದ ತೆಗೆದಾಕಿ ಆರಾಮಾಗಿರು. ಅಂಥದ್ದೆಲ್ಲ ಏನೂ ಇಲ್ಲ.